ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಆರ್ಥಿಕವಾಗಿ ಹಿಂದುಳಿದ ರೈತ ವರ್ಗಗಳಿಗೆ ಆರ್ಥಿಕ ನೆರವು ನೀಡುವ ಸಲುವಾಗಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಿರ್ತಕ್ಕಂಥ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 17ನೇ ಕಂತಿನ ಹಣ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಸಂಜೆ 5 ಗಂಟೆ ಸುಮಾರಿಗೆ ಚಾಲನೆ ಸಿಕ್ಕಿದ್ದು ಪ್ರತಿಯೊಬ್ಬರ ಖಾತೆಯೂ ಕೂಡ ಹಣ ಜಮಾವಣೆ ಆಗಿದೆ. ಸ್ನೇಹಿತರೆ, ಇಲ್ಲಿ ನಾನು ಲೈವ್ ಆಗೂ ಕೂಡ ನಾನು ಮುಂದೆ ತೋರಿಸ್ತೀನಿ. ನಾವು ಮೊದಲನೇ ಹಳೆ ವಿಡಿಯೋದಲ್ಲಿ ಹೇಳಿದ ಹಾಗೆ 18/6/2024 ಸಾಯಂಕಾಲ ಸುಮಾರು 5 ಗಂಟೆ ಸುಮಾರಿಗೆ ಶ್ರೀಮಾನ್ ಪ್ರಧಾನ ಮಂತ್ರಿ ಅವರಾದಂಥ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಚಾಲನೆ ನೀಡ್ತಾರೆ ಅಂತ ಹೇಳಿದ್ದು, ಅದೇ ರೀತಿ 5 ಗಂಟೆಗೆ ಚಾಲನೆ ಸಿಕ್ಕಿ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾವಣೆ ಆಗ್ತಾಯಿದೆ. ಇದರಲ್ಲಿ ತುಂಬ ಜನರಿಗೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ. ಆದರೆ ನಾನು ಇಲ್ಲಿ ಲೈವ್ ಆಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೆಟ್ ಬ್ಯಾಂಕಿಂಗಲ್ಲಿ ನಾವು ಈ ಮಾಹಿತಿನ ಶೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು 18/6/2024 2000 ರೂಪೀಸ್ ಕ್ರೆಡಿಟೆಡ್ ಅಂತ ತೋರಿಸ್ತಾ ಇದೆ. ಇದು ಇಲ್ಲಿ ಕೆಳಗಡೆ ನೋಡಿದ್ರೆ NSCH ಅಂದರೆ PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಈಗ ಈ ರೈತನಿಗೆ 100% ಹಣ ಕ್ರೆಡಿಟ್ ಆಗಿದೆ ಅಂತ ಗ್ಯಾರಂಟಿ. ತುಂಬ ಜನರಿಗೆ ಮೆಸೇಜ್ ಕೂಡ ಬಂದಿಲ್ಲ. ಏನಕ್ಕೆ ಸರ್ವರ್ ಸಮಸ್ಯೆಯಿಂದಾಗಿ ಮೆಸೇಜ್ಗಳು ಲೇಟಾಗಿ ಬರ್ತವೆ. ಆದರೆ ಹಣ ಬಂದಿರೋದಂತೂ ನಿಜ ಸ್ನೇಹಿತರೆ. ನೀವು ಕೂಡಲೇ ಬೇಕಾದ್ರೆ ನಿಮ್ಮ ಹತ್ತಿರದ ATM ಸೆಂಟರ್ಗಳಿಗೆ ಹೋಗಿ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ಹಣ ಬಂದಿದ್ರೆ ನೀವು ವಿತ್ಡ್ರಾ ಕೂಡ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಹತ್ರ ATM ಕಾರ್ಡ್ ಇಲ್ಲ ಅಂದರೆ ನೀವು ಆಧಾರ್ ಮುಖಾಂತರ ಅಂದರೆ ನಿಮ್ಮ ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ ಹತ್ತಿರದ AAPS ಕೇಂದ್ರಗಳಿಗೆ ಹೋಗಿ ಅಲ್ಲೂ ಕೂಡ ವಿತ್ಡ್ರಾ ಮಾಡ್ಕೋಬೋದು. ಹಾಗೆಯೇ ಬ್ಯಾಲೆನ್ಸ್ ಕೂಡ ಎಂಕ್ವೈರಿ ಮಾಡ್ಕೋಬೋದು. ಒಂದು ವೇಳೆ ಬಂದಿಲ್ಲ ಅಂದರೆ ನಾಳೆ ಸಾಯಂಕಾಲದೊಳಗೆ ನಿಮ್ಮ ಪ್ರತಿಯೊಬ್ಬರ ಖಾತೆಗೂ ಜಮಾವಣೆ ಆಗುತ್ತೆ. ಯಾಕಂದರೆ ಸರ್ವರ್ ಸಮಸ್ಯೆಯಿಂದ ದೇಶದ 9.30 ಲಕ್ಷ ರೈತರುಗಳಿಗೆ ಒಂದೇ ಸರಿ ಅದನ್ನು DBT ಪುಷ್ ಮಾಡೋದ್ರಿಂದ ಅದು ಸರ್ವರ್ ಸಮಸ್ಯೆ ಆಗುತ್ತೆ. ಇದು ಇವತ್ತಲ್ಲ ನಾಳೆ ಆದರೂ ಕೂಡ ನಿಮ್ಮ ಅಕೌಂಟ್ಗೆ ಖಂಡಿತ ಜಮಾವಣೆ ಆಗುತ್ತೆ ಸ್ನೇಹಿತರೆ. ನೀವು ನಿಶ್ಚಿಂತೆಯಾಗಿರಿ. ಯಾರಿಗೆಲ್ಲ ಮೆಸೇಜ್ ಬಂದಿಲ್ಲ ಅವರು ಬಂದಿರತಕ್ಕಂಥವ್ರು ನೀವು ಹಣನ ಬಳಸ್ಕೋಬೋದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರ ಮಾಹಿತಿ. ಈ ಒಂದು ಸಣ್ಣ ಮಾಹಿತಿನ ನೀಡಲಿಕ್ಕೋಸ್ಕರ ಇಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.